ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೀಕ್ಷಕರೇ, ಬರುವ ಆಗಸ್ಟ್ 2ರಂದು ಸೌರವ್ಯೂಹದ ಕೆಂಪು ಗ್ರಹ, ಮಂಗಳ ಗ್ರಹ, ಲೋಹಿತಾಂಗ ಕಬ್ಬಿಣದ ಅಂಗವನ್ನು ಹೊಂದಿರುವ ಗ್ರಹ ಕುಜ ಗ್ರಹ, ಪ್ಲಾನೆಟ್ ಮಾರ್ಸ್ ತನ್ನ ರಾಶಿಯನ್ನು ಪರಿವರ್ತನೆ ಮಾಡಿಕೋತಾ ಇದೆ. ಕುಜಗ್ರಹ ಸುಖಕಾರಕ ಶುಕ್ರನ ವೃಷಭ ರಾಶಿಯನ್ನು ತೊರೆದು ಬುದ್ಧಿಕಾರಕ ಬುಧನ ಮಿಥುನ ರಾಶಿಯನ್ನು ಪ್ರವೇಶಿಸಲಿದೆ. ಮಿಥುನದಲ್ಲಿ ಕುಜನ ಪ್ರವೇಶ ವೃಶ್ಚಿಕ ರಾಶಿಯ ಮೇಲೆ ಪ್ರಭಾವ. ಇದು ವಿಡಿಯೋ ಥೀಮ್ ಆಗಿದೆ. ಮಿಥುನದಲ್ಲಿ ಕುಜ ಪ್ರವೇಶ ಮಾಡಿದಾಗ ವೃಶ್ಚಿಕ ರಾಶಿಗೆ ಅದು ರಂಧ್ರಭಾವವಾಗುತ್ತದೆ. ರಂಧ್ರಭಾವ, ಅಷ್ಟಮ ಭಾವ, ನಿಗೂಢ ಭಾವ, ಮೃತ್ಯು ಭಾವ. ನಾಟ್ ಲಿಟ್ರಲಿ. ಇಟ್ಸ್ ಹೌಸ್ ಆಫ್ ಟ್ರಾನ್ಸ್ಫಾರ್ಮೇಶನ್, ಇಟ್ ಇಸ್ ಹೌಸ್ ಆಫ್ ಸಡನ್ ಇವೆಂಟ್ಸ್, ಇಟ್ ಇಸ್ ಹೌಸ್ ಆಫ್ ಲಾಂಗಿವಿಟಿ, ಆಯಸ್ಸು ಭಾವ, ಇಟ್ಸ್ ಹೌಸ್ ಆಫ್ ಇನ್ ಲಾಸ್, ದಾಂಪತ್ಯ ಸೌಖ್ಯ, ಹಲವಾರು ಅಂಶಗಳನ್ನು ಅದರಿಂದ ಪರಿಗಣಿಸಬಹುದು. ಆಸ್ ವೆಲ್ ಆಸ್ ರಹಸ್ಯ ವಿದ್ಯೆ, ರಹಸ್ಯ ಶತ್ರು ಎಲ್ಲವೂ ಬರುತ್ತೆ. ರಂಧ್ರಭಾವ ಕುಜ ನಿಮ್ಮ ರಾಶಿಯ ಅಧಿಪತಿ ಆಗ್ತಾನೆ, ಮತ್ತೆ ಅಭಿಮುಖ ರಾಶಿಯ ಅಧಿಪತಿ ಆಗ್ತಾನೆ. ಅಭಿಮುಖ ರಾಶಿ ಅಂದ್ರೆ ಇನ್ನೊಂದು ರಾಶಿಗೂ ಕೂಡ ಅವನೇ ಅಧಿಪತಿ, ಅಂದ್ರೆ ಮೇಷ ರಾಶಿಗೂ ಕೂಡ ಅವನೇ ಆಗ್ತಾನೆ. ಸೊ ರಾಶಾಧಿಪತಿಯಾಗಿ ರಂಧ್ರಭಾವದಲ್ಲಿ, 6ನೇ ಭಾವದ ಅಧಿಪತಿಯಾಗಿ ರಂಧ್ರಭಾವದಲ್ಲಿ, ರಾಶಿಯ ಅಧಿಪತಿಯಾಗಿ ಕುಜ ಶುಭ, ಅಭಿಮುಖ ರಾಶಿಯ ಅಧಿಪತಿಯಾಗಿಯೂ ಶುಭನಾಗ್ತಾನೆ. ಆದರೆ ಇಲ್ಲಿ 6th ಲಾರ್ಡ್ ಆಗುತ್ತೆ. ಮೇಷರಾಶಿ 6ನೇ ಭಾವ ಆಗುತ್ತೆ. 6ನೇ ಭಾವದ ಅಧಿಪತಿ ಇಲ್ಲಿ ಬಂದೆ, ಅದು 6ನೇ ಭಾವ ದುಸ್ಥಾನ ಬರುತ್ತೆ. ಹೀಗಾಗಿ ದುಸ್ಥಾನಾಧಿಪತಿಯಾಗಿ ಅಷ್ಟು ಶುಭಕರನಲ್ಲ. ಇಂತಹ ಕುಜ ಆಗಸ್ಟ್ 2ರಿಂದ ಡಿಸೆಂಬರ್ 10, 48 ದಿನಗಳ ಅವಧಿಯವರೆಗೆ ರಂಧ್ರಭಾವದಲ್ಲಿ ಸಂಚಾರ ಮಾಡ್ತಾನೆ. ಕೆಲವು ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು. ಪ್ಲೇಸ್ಮೆಂಟ್ ಆಫ್ ಮಾರ್ಸ್, ಅಷ್ಟಮ ಭಾವದಲ್ಲಿ ಕುಜನ ಒಂದು ಸಂಚಾರ ಏನಿದೆ ಇದು ತುಂಬಾ ಒಳ್ಳೆಯದು. ಇದರಿಂದ ಯಾವುದಕ್ಕೆ? ಆಧ್ಯಾತ್ಮಿಕ ದೃಷ್ಟಿಯಿಂದ ಅಥವಾ ಒಂದು ಅಧ್ಯಯನಕ್ಕೆ, ಸಾಧನೆಗೆ, ಆಕಲ್ಟ್ ಸಾಧನೆ ಮಾಡೋಕ್ಕೆ, ತಿಳ್ಕೊಳ್ಳೋಕೆ, ರಹಸ್ಯ ವಿದ್ಯೆಗಳನ್ನು, ಗುಪ್ತ ವಿದ್ಯೆಗಳನ್ನು ತಿಳ್ಕೊಳ್ಳೋಕೆ, ಯಂತ್ರ ಮಂತ್ರಗಳನ್ನ ತಿಳ್ಕೊಳ್ಳೋಕೆ ಸಾಧಕರಿಗೆ ಒಳ್ಳೆಯ ಸಮಯ. ಆದರೆ ವೈಯಕ್ತಿಕ ಜೀವನದಲ್ಲಿ ಇದು ಮನುಷ್ಯನಿಗೆ ಚಕ್ರವ್ಯೂಹದಲ್ಲಿ ಸಿಲುಕಿಸುತ್ತೆ. ಸೊ ಆಗಸ್ಟ್ 2ರಿಂದ ಡಿಸೆಂಬರ್ 10, 48 ದಿನಗಳ ಅವಧಿಯವರೆಗೆ ಕುಜ ಇಲ್ಲಿ ರಂಧ್ರಭಾವದಲ್ಲಿ ಸಂಚಾರ ಮಾಡುತ್ತಾ ವಿಶೇಷ ಫಲಗಳನ್ನು ಕೊಡ್ತಾನೆ. ಕುಜ ಇಲ್ಲಿ ಮೋಕ್ಷ ತ್ರಿಕೋನವನ್ನು ಸಕ್ರಿಯಗೊಳಿಸಿದ್ದಾನೆ. ಹೀಗಾಗಿ ಮ್ಯಾಕ್ಸಿಮಮ್ ಥಿಂಗ್ಸ್ ರಿಲೇಟೆಡ್ ಟು ದ ರಿಸರ್ಚ್, ಆಕಲ್ಟ್, ಸೀಕ್ರೆಟ್ ನಾಲೆಜ್ ಅನ್ನು ಗಳಿಸೋದು ಇದರಲ್ಲಿ ಹೋಗುತ್ತೆ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ 4 ಪ್ಲೇ ಲಿಸ್ಟ್ ಬರ್ತವೆ. ಮೀನದಲ್ಲಿ ಶನಿ ವಕ್ರಿ 4.5 ತಿಂಗಳು, 138 ದಿನ ಸಂಚಾರ, ದೀರ್ಘ ಸಂಚಾರ ಇದೆ. ಅದನ್ನು ಕುರಿತು ವಿಡಿಯೋ ಮಾಡಲಾಗಿದೆ ಆಲ್ರೆಡಿ. ನೆಕ್ಸ್ಟು ಆಗಸ್ಟ್ ಮಾಸ ಭವಿಷ್ಯ ಬರುತ್ತೆ. ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ ಎಲ್ಲ ಬರ್ತವೆ. ಇದೇ ವಿಡಿಯೋಗಳನ್ನು ಇಂಗ್ಲೀಷ್ನಲ್ಲಿಯೂ ಕೂಡ ಮಾಡಲಾಗಿದೆ. ಆಸಕ್ತರು ಅವುಗಳನ್ನು ಕೂಡ ನೋಡ್ಬೋದು. ಕನ್ಸಲ್ಟೆನ್ಸಿ ಸರ್ವಿಸಸ್ ರೀಸ್ಟಾರ್ಟ್ ಆಗಿದೆ. ಆಸಕ್ತರು ಮೊಬೈಲ್ ನಂಬರನ್ನು ಡಿಸ್ಪ್ಲೇ ಮಾಡಲಾಗಿದೆ. ಕೇವಲ ಪೇಡ್ ಕನ್ಸಲ್ಟೇಷನಲ್ಲಿ ಆಸಕ್ತರು ಮಾತ್ರ ಮಾಡ್ಬೋದು. ಕಾಲ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತಿಳ್ಕೊಳ್ಳಿ, ನಂತರ ಮುಂದುವರಿಬಹುದು. ರಂಧ್ರಭಾವದ ಕುಜ ರಾಶಾಧಿಪತಿ ಅಷ್ಟಮದಲ್ಲಿ, ಆಮೇಲೆ 6ನೇ ಭಾವದ ಅಧಿಪತಿ ಅಷ್ಟಮದಲ್ಲಿ. 6ನೇ ಭಾವದ ಅಧಿಪತಿ ಅಷ್ಟಮದಲ್ಲಿ ಬಂದಾಗ ಸರಳ ವಿಪರೀತ ರಾಜಯೋಗದ ರೂಪದಲ್ಲಿ ಶುಭ ಫಲವನ್ನು ಕೊಡ್ತಾರೆ. ಇಲ್ಲಿ ನಿಮ್ಮ ಓಪನ್ ಎನಿಮೀಸ್ ಏನಿರ್ತಾರೆ ಅವರು ಹೈಡ್ ಆಗ್ತಾರೆ ಅಥವಾ ಗುಪ್ತವಾಗಿ ಹೋಗ್ಬಿಡ್ತಾರೆ, ಅಥವಾ ಅವರಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಅವ್ರು ಏನು ಮಾಡ್ತಾರಂದ್ರೆ ಸ್ವಲ್ಪ ಟೆಂಪರರಿಲಿ ನಿಮ್ಮ ಬಗ್ಗೆ ಇರುವಂಥ ಒಂದು ಪ್ಲಾನಿಂಗ್ಸ್ ಚೇಂಜ್ ಮಾಡ್ಕೊತಾರೆ. ರಾಶಾಧಿಪತಿ ರಂಧ್ರಭಾವಕ್ಕೆ ಹೋದಾಗ ಸ್ವಯಂಕೃತ ಅಪರಾಧ ಮಾಡಿಕೊಳ್ಳುವ ಪ್ರವೃತ್ತಿ ನಿಮಗೆ ಬರುತ್ತೆ. ಇಟ್ ಈಸ್ ನೋನ್ ಆಸ್ ಅ ಸೆಲ್ಫ್ ಅಸಾಸಿನೇಷನ್. ತನಗೆ ತಾನೇ ಹಾರು ಮಾಡ್ಬೋದು. ಹೊರಗಿನ ವೈರಿಗಳಿಗಿಂತ ನಿಮಗೆ ನೀವೇ ಶತ್ರುಗಳಾಗ್ಬಿಡ್ತಾರೆ. ನಿಮಗೆ ಕುಜ ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಯನ್ನಾಗಿ ಮಾಡ್ತಾನೆ. ಈಗಾಗಲೇ ತಿಳಿಸಿರುವಂತೆ ಸೀಕ್ರೆಟ್ ನಾಲೆಜು, ಆಪಲ್ಟು ಇದೆಲ್ಲ ಬೇಕಾಗುತ್ತೆ. ಸಡನ್ ಇವೆಂಟ್ ಅಂದರೆ ಅಷ್ಟಂಭಾವ ಡಿಸ್ಚಾರ್ಜ್ ಮಾಡುತ್ತೆ ಎನರ್ಜಿ. ಚಾರ್ಜ್ ಮಾಡೋಕೆ ಇಲ್ಲಿ ಆಧ್ಯಾತ್ಮದ ಮೊರೆ ಹೋಗಬೇಕು. ಸಡನ್ ಇವೆಂಟ್ಗಳು ಬರ್ತವೆ. ಡೊಮೆಸ್ಟಿಕ್ ಲೈಫಲ್ಲಿ ಸಮಸ್ಯೆಗಳು ಬರ್ತವೆ, ಪರ್ಸನಲ್ ಲೈಫಲ್ಲಿ ಕೂಡ ಬರ್ತವೆ, ಪ್ರೊಫೆಷನಲ್ ಲೈಫಲ್ಲಿ ಕೂಡ ಬರ್ತವೆ. ಇದರಿಂದ ಏನಾಗುತ್ತಂದ್ರೆ ನೀವು ಕೂಡ ಕೆಲವು ಸೀಕ್ರೆಟ್ ವರ್ಕ್, ಕೆಲವು ರಹಸ್ಯಕಾರಿ ಕರ್ಮಗಳಲ್ಲಿ ತೊಡಗುತ್ತೀರಿ. ಅದರ ಪ್ರಭಾವ ಕೂಡ ಕಂಡು ಬರುತ್ತೆ.
ರಾಷ್ಟ್ರಾಧಿಪತಿ ರಂಧ್ರ ಭಾವದಲ್ಲಿ ಸಂಚಾರ ಮಾಡುವಾಗ ಯು ಮೇ ಟೇಕ್ ರಾಂಗ್ ಡಿಸಿಷನ್ಸ್, ತಪ್ಪು ನಿರ್ಣಯಗಳನ್ನ ನೀವು ಮಾಡ್ಬೋದು. ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಈಗ ನೀವು ಆಧ್ಯಾತ್ಮ ಮತ್ತು ಧಾರ್ಮಿಕತೆಯ ಮುಖಾಂತರ ಅದನ್ನು ಎನರ್ಜಿಯನ್ನು ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು, ಬೂಸ್ಟ್ ಆಗಬೇಕಾಗುತ್ತೆ. ಇಮ್ಯುನಿಟಿ ಪವರ್, ಫಿಸಿಕಲ್ ಪವರ್ ಆ್ಯಂಡ್ ಮೆಂಟಲ್ ಪವರ್, ಸೈಕಲಾಜಿಕಲ್ ಪವರ್. ಯು ನೀಡ್ ಅ ರೀಚಾರ್ಜ್ ಆಫ್ ಎನರ್ಜಿ. ದಟ್ ಈಸ್ ಆಬ್ಟೈನ್ಡ್ ಬೈ ಸ್ಪಿರಿಚುವಾಲಿಟಿ ಆ್ಯಂಡ್ ರಿಲಿಜಿಯಸ್ ಆಕ್ಟಿವಿಟಿ. ಸಮಾಜ ಸೇವೆಯಿಂದ ಮತ್ತು ಚಾರಿಟಿಯಿಂದ ಮಾಡಬಹುದಾಗಿದೆ. ಇದು ನಿಮ್ಮನ್ನು ಹೀಲ್ ಮಾಡುತ್ತೆ. ಈಗ ಈ ಸಂಚಾರ ನಿಮ್ಮ ಪರ್ಸನಾಲಿಟಿಯಲ್ಲಿ ಸಡನ್ ಚೇಂಜ್ ಮಾಡುತ್ತೆ, ಬಾಡಿ ಲ್ಯಾಂಗ್ವೇಜ್ನಲ್ಲಿ ಚೇಂಜ್ ಮಾಡುತ್ತೆ. ಆಮೇಲೆ ಯು ಲುಕ್ ಲೈಕ್ ಅ ಟೆನ್ಸ್ಡ್ ಪರ್ಸನ್, ಇದು ಆಗುತ್ತೆ. ಲೆಸ್ ಕಾನ್ಫಿಡೆಂಟ್ ತುಂಬ ಇರುತ್ತೆ. ಇಂಗ್ಲೀಷ್ನಲ್ಲಿ ಕೂಡ ಬರುತ್ತೆ, ಇಲ್ಲಿ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳಿಸಬಹುದು. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.